ನಮಸ್ಕಾರ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ಸೊ ನಾನು ಇವತ್ತು ಈ 10ನೇ ಕ್ಲಾಸ್ ಯಾರ್ಯಾರು ಪಾಸ್ ಆಗಿದ್ದೀರೋ, ಸೊ 10ನೇ ಕ್ಲಾಸ್ ಮೇಲೆ ಹಾವೇರಿ ಜಿಲ್ಲಾ ನ್ಯಾಯಾಲಯದಲ್ಲಿ ಡಿ ಗ್ರೂಪ್ದು ಪೋಸ್ಟ್ಗಳು ನೋಟಿಫಿಕೇಷನ್ ಆಗಿದೆ. ಸೊ ಆ ಒಂದು ನೋಟಿಫಿಕೇಷನ್ ಬಗ್ಗೆ ನಿಮಗೆ ಮಾಹಿತಿ ನೀಡೋಕ್ಕೆ ನಾನು ಈ ಒಂದು ವಿಡಿಯೋನ ಮಾಡಿದ್ದೀನಿ. ಸೊ ನೋಡಿ, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಹಾವೇರಿ ನೇಮಕಾತಿ ಅಧಿಸೂಚನೆ ಸಂಖ್ಯೆ 1/2024, ದಿನಾಂಕ 24/6/2024. ವಿಷಯ 1. ಹಾವೇರಿ ಜಿಲ್ಲಾ ನ್ಯಾಯಾಂಗ ಘಟಕದಲ್ಲಿ ಖಾಲಿ ಇರುವ 26 ಜವಾನ ಗ್ರೂಪ್ ಡಿ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಕುರಿತು. ಅಂದರೆ ಇದಕ್ಕೆ ಯಾವುದೇ ಎಕ್ಸಾಮ್ ಇರಲ್ಲ. ನೀವು 10ನೇ ಕ್ಲಾಸ್ ಮೇಲೆ ಏನು ಮಾರ್ಕ್ಸ್ ತೊಗೊಂಡಿರ್ತೀರೋ ಆ ಒಂದು ಮಾರ್ಕ್ಸಿನ ಪ್ರಕಾರ ನಿಮ್ಗೆ ಆಯ್ಕೆ ಮಾಡ್ತವ್ರೆ. ಆಯ್ಕೆ ಮಾಡಿ ಇಂಟರ್ವ್ಯೂ ಇರುತ್ತೆ. ಸೊ ಇಂಟರ್ವ್ಯೂವಲ್ಲಿ ಕೆಲವೊಂದು ಪ್ರಶ್ನೆಗಳು ಕೇಳ್ತಾರೆ. ಅದರಲ್ಲಿ ಯಾರು ಪಾಸ್ ಆಗಿರ್ತಾರೋ ಅವರಿಗೆ ಈ ಡ್ಯೂಟಿ ಸಿಗುತ್ತೆ. ಸೊ ಡೀಟೇಲಾಗಿ ನೋಡೋಣ ಬನ್ನಿ. ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಸೊ ಆಮೇಲೆ ಜೊತೆಗೆ ಯಾರ್ಯಾರು 10ನೇ ಕ್ಲಾಸ್ ಪಾಸ್ ಆಗಿದ್ದಾರೋ, ಯಾರು ಜಾಸ್ತಿ ನಂಬರ್ ತೊಗೊಂಡಿದ್ದವ್ರು ಇರ್ತಾರೋ ಅಂಥ ಅವರಿಗೆ ಈ ಒಂದು ಮಾಹಿತಿನ ಶೇರ್ ಮಾಡಿ ಅಂತ ಹೇಳುತ್ತಾ. ಸೊ ನೋಡಿ ಫ್ರೆಂಡ್ಸ್, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಆರಂಭಿಕ ದಿನಾಂಕ 3/7/2024 ಇರುತ್ತೆ. ಹಾಗೂ ಕೊನೆಯ ದಿನಾಂಕ ಬಂದು 1/8/2024 ಇರುತ್ತೆ. ನೋಡಿ, ಹಾವೇರಿ ಜಿಲ್ಲಾ ನ್ಯಾಯಾಂಗ ಘಟಕದಲ್ಲಿ ಖಾಲಿ ಇರುವ 26 ಪೋಸ್ಟ್ ಇದೆ. ಇದಕ್ಕೆ ಯಾವುದೇ ಎಕ್ಸಾಮ್ ಇರಲ್ಲ, ನೇರ ನೇಮಕಾತಿ ಇರುತ್ತೆ. ನೋಡಿ, ಈ ಒಂದು ವೆಬ್ಸೈಟ್ ಇದೆ. ಆನ್ಲೈನ್ ಮುಖಾಂತರ ಮಾತ್ರ ಅರ್ಜಿ ಸಲ್ಲಿಸಬೇಕಾಗುತ್ತೆ. ನೋಡಿ, ವೆಬ್ಸೈಟ್ ಕೂಡ ಇಲ್ಲಿದೆ. ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಡೀಟೇಲಾಗಿ ಓದ್ಕೊಳ್ಳಿ. ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಪೋಸ್ಟ್ ಇದೆ ಅಂಥೇಳಿ ಇಲ್ಲಿ ಕೂಡ ಡೀಟೇಲಾಗಿ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ವಿದ್ಯಾರ್ಹತೆ ಬಂದು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ನಡೆಸಲಾಗುವ SSLC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಅಂದರೆ 10ನೇ ಕ್ಲಾಸು ಪಾಸಾಗಿರಬೇಕು. ತತ್ಸಮಾನ ಅಂದರೆ CBSE ICSE ಅಂತೇಳಿ ಇರ್ತಾವಲ್ಲ, ಅದು ಪಾಸಾಗಿದ್ರೂ ನಡೆಯುತ್ತೆ. ಸರ್, ನಾನು 12ನೇ ಕ್ಲಾಸ್ ಪಾಸಾಗಿ ನಡೆಯುತ್ತೆ ಅಂದರೆ ನಡೆಯುತ್ತೆ, ತೊಂದರೆ ಇಲ್ಲ. 12ನೇ ಕ್ಲಾಸ್ ಮೇಲೆ ಆಗಲ್ಲ, ಇದು 10ನೇ ಕ್ಲಾಸ್ ಮೇಲೆ ಆಗುತ್ತೆ. ನೋಡಿ, SSLC ಅಥವಾ ತತ್ಸಮಾನ ಪರೀಕ್ಷೆ ಪಾಸಾದ ಕುರಿತು ಅಂಕಗಳು ಶ್ರೇಣಿಯಲ್ಲಿದ್ದರೆ ಗ್ರೇಡ್ ಅದನ್ನು ಅಂಕಗಳಾಗಿ ಪರಿವರ್ತಿಸಿ ಗರಿಷ್ಠ ಅಂಕಗಳು ಮತ್ತು ಒಟ್ಟು ಪಡೆದ ಅಂಕಗಳನ್ನು ಆನ್ಲೈನ್ ಅರ್ಜಿ ನಮೂನೆಯಲ್ಲಿ ನಮೂದಿಸತಕ್ಕದ್ದು. ತಪ್ಪಿದಲ್ಲಿ ಅಂಥ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. ಅಂದರೆ ಇದು ಕೆಲವೊಬ್ಬರು ಮಾರ್ಕ್ಸ್ ಕಾರ್ಡ್ಗಳು A+, B+, C+, C, B ಈ ಥರ ಗ್ರೇಡ್ ಕೊಟ್ಟಿರ್ತಾರೆ. ಸೊ ಆ ಥರ ಏನಾರ ಇದ್ದರೆ ಅವನ್ನು ಮಾರ್ಕ್ಸ್ ಆಗಿ ಕನ್ವರ್ಟ್ ಮಾಡಬೇಕು ಅಂಥೇಳಿ. ಸೊ ನಿಮ್ಗೇನಾದರೂ ಗೊತ್ತಿಲ್ಲ ಅಂದರೆ ನಿಮ್ಮ ಸ್ಕೂಲ್ ಮೇಸ್ಟ್ರುಗಳಿಗೆ, ಟೀಚರ್ಗಳಿಗೆ ನೀವು ಭೇಟಿಯಾಗಿದ್ದರೆ ಅವರು ನಿಮಗೆ ಅಂಕದಾಗಿ ಪರಿವರ್ತನೆ ಮಾಡಿಕೊಡ್ತಾರೆ. ನೀವು ಅಪ್ಲಿಕೇಶನ್ ಹಾಕ್ಬೋದು. ಸೊ ನೋಡಿ, ವೇತನ ಶ್ರೇಣಿ ಬಂದು 17,000ರಿಂದ ಸ್ಟಾರ್ಟ್ ಆಗಿ 28,950 ಗಂಟ ಇರುತ್ತೆ. ಸೇವಾ ಪರಿವೀಕ್ಷಣಾ ಅವಧಿ ಅಂದರೆ ನಿಮ್ಮದು ಪ್ರೊಬೇಷನರಿ ಪೀರಿಯಡ್ ಬಂದು 2 ವರ್ಷ ಇರುತ್ತೆ. ಆಯ್ಕೆ ವಿಧಾನ: ಅಭ್ಯರ್ಥಿಗಳ ಆಯ್ಕೆಯು ಕರ್ನಾಟಕ ಅಧೀನ ನ್ಯಾಯಾಲಯಗಳ ಲಿಪಿಕ ಮತ್ತು ಇತರೆ ಹುದ್ದೆಗಳ ನೇಮಕಾತಿ ತಿದ್ದುಪಡಿ ನಿಯಮ 2007 ಹಾಗೂ ಕರ್ನಾಟಕ ಅಧೀನ ನ್ಯಾಯಾಲಯಗಳ ಲಿಪಿಕ ಮತ್ತು ಇತರೆ ಹುದ್ದೆಗಳ ನೇಮಕಾತಿ ತಿದ್ದುಪಡಿ ನಿಯಮ 2021 ಪ್ರಕಾರ ನಡೆಯುತ್ತೆ. ಕನ್ನಡ ಓದಲು ಮತ್ತು ಬರೆಯಲು ಅಭ್ಯರ್ಥಿ ಹೊಂದಿರುವ ಸಾಮರ್ಥ್ಯ ಮತ್ತು ಸಾಮಾನ್ಯ ಜ್ಞಾನದ ಬಗ್ಗೆ ಸಂದರ್ಶನ ಇರುತ್ತೆ. ಅಂದರೆ ನಿಮಗೆ 1:2 ಅಂದರೆ ಒಂದು ಪೋಸ್ಟಿಗೆ 1:10 ಒಂದು ಪೋಸ್ಟಿಗೆ 10 ಜನಗಳಿಗೆ ಇಂಟ್ರ್ಯೂ ಕರೀತಾರೆ. ಇಂಟ್ರ್ಯೂವಲ್ಲಿ 10 ಜನಕ್ಕೆ ಇಂಟ್ರ್ಯೂ ಮಾಡಿ ಅದ್ರಾಗ ಒಬ್ಬರಿಗೆ ಆಯ್ಕೆ ಮಾಡ್ತಾರೆ. ಇಲ್ಲಿ ಯಾವುದೇ ಎಕ್ಸಾಮ್ ಇರಲ್ಲ. ಸೊ ಸಂದರ್ಶನ ಇರುತ್ತಲ್ಲ, ಅದೇ ನಿಮಗೆ ಎಕ್ಸಾಮ್ ಥರ. ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳ ಆಧಾರದ ಮೇಲೆ ಒಂದು ಹುದ್ದೆಗೆ 10 ಅಭ್ಯರ್ಥಿಗಳಂತೆ ಅತಿ ಹೆಚ್ಚು ಅಂಕ ಪಡೆದ ಅಭ್ಯರ್ಥಿಗಳನ್ನು ಪ್ರಕಟಿಸಿರುವ ಹುದ್ದೆಗಳಿಗೆ ಅನುಗುಣವಾಗಿ ಸಂದರ್ಶನಕ್ಕೆ ಕರೆಯಲಾಗುವುದು. ನೋಡ್ಕೊಳ್ಳಿ, ವಯೋಮಿತಿ ಬಂದು
ಏಜ್ ಎಷ್ಟಿರ್ಬೇಕಂತೇಳಿ. ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಲಾದ ಕೊನೆಯ ದಿನಾಂಕದಂದು 18 ವರ್ಷದವರಾಗಿರಬೇಕು. ನಿಮ್ಮದು ಡೇಟ್ ಆಫ್ ಬರ್ತ್ ಏನಿರ್ತದಲ್ಲ SSLC ಮಾರ್ಕ್ಸ್ ಕಾರ್ಡ್ನಾಗ ನೋಡಿದರೆ ಅಲ್ಲಿಗೆ ನಿಮ್ಮದು ಇಲ್ಲಿಗೆ 1/8/2024ಕ್ಕೆ ನಿಮ್ಮದು ವಯಸ್ಸು ಬಂದು 18 ವರ್ಷ ಆಗಿರಬೇಕು. ಮತ್ತು ಗರಿಷ್ಠ ವಯೋಮಿತಿ ಏನು ಆಗಿರಬೇಕು ಅಂತಂದರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳು 40 ವರ್ಷ ದಾಟಬಾರ್ದು. ಆಮೇಲೆ ಇತರೆ ಹಿಂದುಳಿದ ವರ್ಗ ಪ್ರವರ್ಗ ಸೆಕೆಂಡ್ ಬಿ, ಥರ್ಡ್ ಬಿ ಈ ಒಂದು ಅಭ್ಯರ್ಥಿಗಳಿಗೆ 38 ವರ್ಷ ದಾಟಿರಬಾರ್ದು. ಮತ್ತು ಸಾಮಾನ್ಯ ವರ್ಗ ಅಂದರೆ ಅವ್ರ ಹತ್ರ ಯಾವುದೇ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಲಿಲ್ಲ ಅಂಥ ಅಭ್ಯರ್ಥಿಗಳೇನು 35 ವರ್ಷ ದಾಟಿರಬಾರ್ದು ಅಂತ ನೋಡಿ ಫ್ರೆಂಡ್ಸ್. ಎಲ್ಲ ಡೀಟೇಲಾಗಿ ನೋಡ್ಕೊಳ್ಳಿ. ನೋಡಿಕೊಂಡು ಅಪ್ಲಿಕೇಶನ್ ಹಾಕಿ ಯಾರ್ಯಾರು ಹೈ ಮಾರ್ಕ್ಸ್ ತೊಗೊಂಡಿದ್ದಾರೋ ಹೈ ಮಾರ್ಕ್ಸ್ ತೊಗೊಂಡು ಆ ಕೆಲಸ ಈ ಕೆಲಸ ಮಾಡ್ತಾ ಇದ್ದೀರಲ್ಲ ಇದಕ್ಕೊಂದ್ಸಲ ಟ್ರೈ ಮಾಡಿ ನೋಡಿ. ಆಗಿದ್ರೆ ಒಳ್ಳೆಯದು, ಇಲ್ಲಾಂದರೆ ಆ ಕೆಲಸ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ನೋಡ್ತಾ ಇದ್ದೀನಿ. ಅರ್ಜಿ ಮತ್ತು ಶುಲ್ಕವನ್ನು ಸಲ್ಲಿಸುವ ವಿಧಾನ. ಅರ್ಜಿ ಶುಲ್ಕ ಯಾವ ಥರ ಇದೆ ಅಂತ ನೋಡಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ಯಾವುದೇ ರೀತಿ ಶುಲ್ಕ ಕಟ್ಟುವ ಹಾಗಿಲ್ಲ. ಪ್ರವರ್ಗ ಸೆಕೆಂಡ್ ಬಿ, ಥರ್ಡ್ ಬಿ ಅಭ್ಯರ್ಥಿಗಳು 100 ರೂಪಾಯಿ ಅರ್ಜಿ ಶುಲ್ಕ ಕಟ್ಟಬೇಕಾಗ್ತದೆ. ಆಮೇಲೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಅಂದರೆ ಅವ್ರ ಹತ್ರ ಯಾವುದೇ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಲ್ಲ ಅಂಥವ್ರು ಸಾಮಾನ್ಯ ವರ್ಗಕ್ಕೆ ಬಂದಿರ್ತಾರೆ. ಅಂಥವರು 200 ರೂಪಾಯಿ ಅರ್ಜಿ ಶುಲ್ಕ ಕಟ್ಟಬೇಕಾಗ್ತದೆ. ಅರ್ಜಿ ಶುಲ್ಕ ಕಟ್ಟಬೇಕಾದ್ರೆ ನೋಡಿ ಈ ಒಂದು ವೆಬ್ಸೈಟ್ ಕೊಟ್ಟಿದ್ದಾರೆ. ಇದರಲ್ಲಿ ಹೋಗಿ ನೀವು ಒಂದು ಲಿಂಕ್ ಬರುತ್ತೆ SBIದು, ಆ ಲಿಂಕಲ್ಲಿ ಆನ್ಲೈನಲ್ಲೇ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ. ಅರ್ಜಿ ಒಮ್ಮೆ ಪಾವತಿಸಿದ ಅರ್ಜಿ ಶುಲ್ಕವನ್ನು ಯಾವುದೇ ಸಂದರ್ಭದಲ್ಲೂ ಹಿಂದಿರುಗಿಸಲಾಗುವುದಿಲ್ಲ. ನೀವು ಅರ್ಜಿ ಶುಲ್ಕ ಕಟ್ಟಿದ ಮೇಲೆ ನನಗೆ ಬೇಡ ಇದು ಕ್ಯಾನ್ಸಲ್ ಮಾಡಿ ಅಂತಂದರೆ ಅದು ಶುಲ್ಕ ವಾಪಸ್ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ ಎಲ್ಲ ಸೂಚನೆಗಳು ಇದ್ದಾವೆ. ಮೊಬೈಲ್ ನಂಬರು ಮತ್ತು ಇಮೇಲ್ ID ಬೇಕಾಗುತ್ತೆ ನಿಮ್ಮದು. 1/8/2024 ರಾತ್ರಿ 11:59 ಗಂಟೆಯೊಳಗೆ ಸಲ್ಲಿಸಿದ ಅರ್ಜಿಗಳನ್ನಷ್ಟೇ ಅಂಗೀಕರಿಸಲಾಗುತ್ತದೆ. ಅರ್ಹ ಅಭ್ಯರ್ಥಿಗಳ ಮೊಬೈಲ್ಗೆ ಸಂದೇಶವನ್ನು ಕಳಿಸುವ ಮೂಲಕ ಅಥವಾ ಇಮೇಲ್ ವಿಳಾಸ ನೀಡಿದಲ್ಲಿ ಇಮೇಲ್ ಮೂಲಕ ಮಾಹಿತಿಯನ್ನು ನೀಡಲಾಗುವುದು. ಕರೆಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳುವುದಕ್ಕಾಗಿ ಅರ್ಹರಾದ ಅಭ್ಯರ್ಥಿಗಳ ಪಟ್ಟಿಯನ್ನು ಸಂದರ್ಶನಕ್ಕಾಗಿ ಅಂಗೀಕರಿಸಿದ ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಹಾವೇರಿ ವೆಬ್ಸೈಟ್ನಲ್ಲಿಯೂ ಸಹ ಅಧಿಸೂಚಿಸಲಾಗುವುದು. ಅಭ್ಯರ್ಥಿಯು ಸಂದರ್ಶನದ ಸಮಯದಲ್ಲಿ ಆತನ ಅಥವಾ ಆಕೆಯ ಕರೆಪತ್ರವನ್ನು ತರತಕ್ಕದ್ದು. ಯಾರು ಸೆಲೆಕ್ಟ್ ಆಗಿರ್ತಾರೆ ಅವರಿಗೆ ಮೆಸೇಜ್ ಕೊಡ್ತಾರೆ ಅಥವಾ ಮೇಲ್ನಾಗೂ ಹಾಕ್ತಾರೆ. ನೋಡಿ ಓದ್ಕೊಳ್ಳಿ, ಯಾರ್ಯಾರು ಅಪ್ಲಿಕೇಶನ್ ಹಾಕೋರಿರ್ತಾರೋ. ಸೊ ನಿಮಗೆ ಬೇಕಾಗಿಲ್ಲ ಅಂದರೆ ನಿಮ್ಗೆ ಯಾರಿಗಿದು ಅವಶ್ಯಕತೆ ಇರುತ್ತೋ ಅವರಿಗೆ ಇದನ್ನು ಶೇರ್ ಮಾಡಿ ಅಂತ ಹೇಳುತ್ತಾ ಎಲ್ಲ ಡೀಟೇಲಾಗಿ ಓದ್ಕೊಳ್ಳಿ ಏನೇನಿದೆ ಎತ್ತು ಅಂತಲೇ. ಗ್ರಾಮೀಣ, ಕನ್ನಡ ಮಾಧ್ಯಮ, ಯೋಜನೆ ನಿರಾಶ್ರಿತ ಎಲ್ಲ ಒಂದು ಸರ್ಟಿಫಿಕೇಟ್ ಇದ್ದವ್ರನ್ನು ಎಲ್ಲ ಡೀಟೇಲಾಗಿ ನೋಡ್ಕೊಳ್ಳಿ ಏನೇನು ಬೇಕು ಅಂತೇಳಿ. ನೋಡಿ, ಸ್ಥಳ ಹಾವೇರಿ, ದಿನಾಂಕ 24/6/2024, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾವೇರಿ ಅಂಥೇಳಿ. ಸೊ ಇದರಲ್ಲಿ ನೋಡಿ ಫ್ರೆಂಡ್ಸ್, ಇದರಲ್ಲಿ ಯಾರು ಹೈಯೆಸ್ಟ್ ನಂಬರ್ ತೊಗೊಂಡಿರ್ತಾರೋ ಸೊ ಅಂಥವ್ರಿಗೆ ಒಂದು ಪೋಸ್ಟಿಗೆ 10 ಜನ ಕರೀತಾರೆ ಅದಾದ ಕೆಟಗಿರಿಗೆ. ಸೊ 10 ಜನದಲ್ಲಿ ಒಬ್ಬರನ್ನು ಆಯ್ಕೆ ಮಾಡ್ತಾರೆ. 10 ಜನದಲ್ಲಿ ಒಂದು 4-5 ಕ್ವಶನ್ಗಳು ಕೇಳ್ತಾರೆ. ಸೊ ಅದಕ್ಕೆ ಯಾರು ಕರೆಕ್ಟಾಗಿ ಆನ್ಸರ್ ಮಾಡಿರ್ತಾರೆ ಅಂಥವ್ರು ಆಯ್ಕೆ ಆಗ್ತಾರೆ. ಅದಕ್ಕೋಸ್ಕರ ಇದನ್ನು ಯಾರಿಗೆ ಅವಶ್ಯಕತೆ ಇರುತ್ತೋ ಅವರಿಗೆ ಶೇರ್ ಮಾಡಿ ಅಂತ ಹೇಳುತ್ತಾ. ಸೊ ಈ ಒಂದು ಮಾಹಿತಿಯಿಂದ ನಿಮಗೇನಾದರೂ ಸ್ವಲ್ಪ ಏನಾದರೂ ಹೆಲ್ಪ್ ಆಗಿದರೆ ಒಂದು ಲೈಕ್ ಮಾಡಿ. ಜೊತೆಗೆ ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ. ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಅಂತ ಹೇಳುತ್ತಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಿದ್ದರೂ ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.